ಯಾಕೆ ಚರಣ್ಯ? ಹಾಂ ನೋಡು, ನನ್ನ ಪಾಡಿಗೆ ನಾನಿದ್ರು ನನ್ನನ್ನು ಜುಟ್ಟಿಟ್ಕೊಂಡು ನಿನ್ನ ತಂಗಿನೂ ನಿಮ್ಮ ಅಮ್ಮನೂ ಹೊಡಿತಾವ್ರೆ. ನಾನೇನೋ ಸುದ್ದಿ ಗೊತ್ತಿನ. ಊರಾಗಿನ ಜನ ಎಲ್ಲ ಹೇಳ್ತಾರೆ, ಮಗನ ಸೊಸೆನ ಬೀದಿಗೆ ಬಿಟ್ಟು ಮಗಳನ್ನ ಆಳಿನ ಮನೆಗೆ ತಂದಿಕೊಂಡವ್ರೆ ಅಂತ. ನಾವು ಸುದ್ದಿಗೆ ಓದ್ತೀರಾ? ಮಗನ ಮನೆ ಸೊಸೆನ ಬೀದಿಗೆ ಬಿಟ್ಟವ್ರೆ, ಮಗಳನ್ನ ಆಳಿನ ತಂದು ಮನೆಗೆ ಇಟ್ಕೊಂಡವ್ರೆ. ಯಾಕಮ್ಮ ಅವಳು ಕಂಟ್ರೋನೇ ಆಗಲ್ಲಲ್ಲಮ್ಮ? ಯಾಕೆ ಕಾರುಣ್ಯ? ನಾವೇನಾದ್ರೂ ನಿಮ್ಮ ಮನೆಗೆ ಊಟಕ್ಕೆ ಬರ್ತಾಯಿದ್ದೀರಾ ಇಲ್ಲ ಬಟ್ಟೆಗೆ ಬರ್ತಾಯಿದ್ದೀರಾ? ಯಾಕೆ ನೀವು ಇಬ್ರು ಹಿಂಗೆ ಮಾಡ್ತಾಯಿದ್ದೀರಾ? ಅಣ್ಣ ನೀನೇನೋ ಮಾತಾಡಬೇಡ, ಅಲ್ಲಿ ಏನು ನಡೀತು ಅಂತ ತಿಳ್ಕೊಂಡು ಮಾತಾಡು. ಅವಳು ಮಾತು ಕೇಳಿ ನೀವು ಸುಮ್ಮನೆ ಏನೇನೋ ಮಾತಾಡಬೇಡ ಅಣ್ಣ. ಅಲ್ಲಮ್ಮ, ಇವಾಗ ನಮ್ಮ ಪಾಡಿಗೆ ನಾವಿದ್ದೀರಿ ಆಯಿತಾ? ನಮ್ಮ ಅಮ್ಮನೂ ನಮ್ಮ ಅಪ್ಪನೂ ಮಗಳನ್ನ ಹಳ್ಳಿನ ಮನೆಯೊಳಗೆ ಇಟ್ಕೊಂಡವ್ರೆ. ನಾವು ನಮ್ಮ ಪಾಡಿಗೆ ನಾವು ಬೇರೆ ಇದ್ದೀವಿ. ನಾವೇನಾದರೂ ನಿಮ್ಮ ವಿಷಯಕ್ಕೆ ಬರ್ತಾಯಿದ್ದೀರಾ? ಇಲ್ಲ ನನ್ನ ಹೆಂಡ್ತಿನ ಏನಾದರೂ ನಿಮ್ಮ ಮನೆಗೆ ಕಳಿಸ್ತಾ ಇದ್ದೀನಾ? ಏನಿಲ್ಲಲ್ಲ, ಯಾಕೆ ಹಿಂಗೆ ಮಾಡ್ತಾಯಿದ್ದೀರಾ? ಮಾತಾಡ್ಬಾರಲ್ಲ. ನೀನು ನಿನ್ನ ಹೆಂಡತಿಯನ್ನು ಆಯ್ಕೊಂಡು ತಿಂತಾಡಿರೇನಾ? ತಿನ್ನಕ್ಕೆ ಊಟ ಇಲ್ಲೇನಾ? ಮನೆಗೆ ಗೊತ್ತಿಲ್ಲೇನಾ? ಇನ್ನೇನ ನೀನು ಹೇಳೋದು? ಇವಳು ನಾನು ನಿನ್ನ ಗಂಡನ ಕಿಡಾಪು ಮಾರಿದ್ದೀನಿ, 10 ಲಕ್ಷ ದುಡ್ಡು ತಂದ್ಕೊರು ಅಂತ ಹೇಳ್ಬಿಟ್ಟು ಫೋನ್ ಮಾಡವಲ್ಲ ಇವಳು. ಇವಳಿಗೆ ಎಷ್ಟಿರ್ಬೇಕು ದುಡ್ಡು ಅಂಕಡ? ನೀನು ಅದಕ್ಕೆ ಫೋನ್ ಮಾಡಿದ್ದು? ನಾನು ಫೋನೇ ಮಾಡಿಲ್ಲ. ನಾನೇ ಫೋನ್ ಮಾಡಲಿ? ಅಮ್ಮನ ಮಾತು ಕಟ್ಕೋ. ಅಮ್ಮನ ಒಬ್ಬಳು ತಿಕ್ಲೆನ್ಸು ನೋಡ್ದಾ ಎಂತೆಂಥ ಮಾತಾಡ್ತಾಳೆ. ಅಮ್ಮನ ಫೋನ್ಗೆ ಫೋನ್ ಬಂದಿರೋದು, ನಂಬರ್ ತಂದು ತೋರಿಸ್ಲಾ? ಅಮ್ಮನ ನನಗೆ ತೋರಿಸ್ಲು, ಇದು ಯಾರು ನಂಬರ್ ನೋಡು ಅಂತ ಹೇಳ್ಬಿಟ್ಟು. ನಾನು ನೋಡಿದ್ರೆ ಇವಳು ನಂಬರು. ಹೆಂಗೆ ಮಾತಾಡ್ತಾಳೆ ನೋಡು ಅಮ್ಮನಿಗೆ. ನಿಮ್ಮ ಅಪ್ಪ ನಾನು ಕಕ್ಕ ಬನ್ನಿ ಕಿಡಾಪ್ ಮಾಡಿದ್ದೀನಿ 10 ಲಕ್ಷ ತಂದ್ಕೊರು, ನಾನು ಪೂಡ ಅಂತೇವಿ ಅಂತ ಹೇಳ್ತಾಳೆ. ಯಾಕೆ ನಿಂಗೆ ಮಾಡೋಕ್ಕೇನು ಕೆಲಸ ಇಲ್ಲ? ಬಾಯಿ ಮುಚ್ಕೊಂಡಿರೋಕ್ಕಾಗಲ್ಲ? ಏನೋ ನಿಮ್ಮ ಅಮ್ಮನ ತಿಕ್ಲಲ್ಲ, ಅದಕ್ಕೆ ತಮಾಷೆ ಮಾಡಿದ್ನೆ. ತಿಕ್ಲು ಅಂದಿದೆ ಅಂದರೆ ಚೆನ್ನಾಗಿರಲ್ಲ ನೋಡು ಚರಣ್ಯ. ಬಾಯಿ ಮುಚ್ಕೊಂಡಿರ್ಬೇಕು. ನಮ್ಮ ಅಮ್ಮನಿಗೆ ಎಲ್ಲಿ ತಿಕ್ಲಲ್ಲ. ತೆಗೆದು ಕಪ್ಪಳಕ್ಕೆ ಕೊಟ್ಟರೆ ಹೆಂಗಿರ್ಬೇಕು? ಏನು ನಮ್ಮಮ್ಮನ ಹಂಗಂತ ಇದೆಯಾ ನೀನು? ಹಾಂ ಮತ್ತೆ ಏನೋ ತಮಾಷೆಗೆ ನನ್ನ ಸೊಸೆ ನನ್ನ ಹತ್ರ ತಮಾಷೆ ಮಾಡ್ತೀರಾ, ಇನ್ಯಾರ ಹತ್ರ ತಮಾಷೆ ಮಾಡ್ತಾಳೆ ಅನ್ನೋದು ಜ್ಞಾನ ಬೇಡ ನಿಮ್ಮ ಅಮ್ಮನಿಗೆ? ಹೆಂಗೆ ಆಡ್ತಾಳೆ ನೋಡಿ ನಿಮ್ಮ ಅಮ್ಮನ. ಬಾಯಿ ಮುಚ್ಕೊಂಡಿರ್ಬೇಕು. ನೀನೇನಕ್ಕೆ ಕಿಡ್ನಾಪ್ ಮಾಡಿದ್ದೀರಿ 10 ಲಕ್ಷ ತಂದ್ಕೊಡು ಅಂತ ಹೇಳಿದ್ವಾ? ನಾನು ಹೇಳಿದ್ನಲ್ಲ ತಮಾಷೆಗಂತ. ಅಲ್ಲ ನಿನ್ನ ಎನ್ನೂರು ಮಾರೋದೇನು ಬರಲ್ಲ ನಿಂಕ? ನಾವೇನ ಮಾತಾಡ್ಬಿಟ್ರೆ ಓ ಅಂದೇ ಬಾಯಿ ಕತ್ತಂಡು ಬಂದ್ಬಿಡ್ತೀರಾ. ಮನೆಗ ಬಂದು ಇಡಕ್ಕ ಇವತ್ತೇ ಇಲ್ಲ. ನಾವು ಇವಾಗ ಬರ್ತೀರಿ ಅಂತ ಹೇಳಿದ್ರೇನಮ್ಮ? ನಮಗೆ ಬೇಡ, ನೀವೇ ಚೆನ್ನಾಗಿರಿ. ನಡಿ ಒಳಕ್ಕೆ. ಇನ್ನೊಂದ್ಸತಿ ಹೇಳ ಹುಡುಗಾಟ ಆಡಿದ್ವಿ ಅಂದ್ರೆ ನಾನೇ ಸರಿಯಾಗಿ ಬಿಗಿತೀನಿ ನಿಂಗೆ. ಬಾಯಿ ಮುಚ್ಕೊಂಡು ಬಿದ್ದಿರ್ಬೇಕು. ನಿಮ್ಮ ಅಮ್ಮನ ಮಾಡೋದು ಏನು ಬರಲ್ಲ, ನನ್ನನ್ನು ಮಾತ್ರ ಬೀದಿ ಒಳಗೆ ಬೈತೀಯ. ಮಗಳನ್ನ ಹಳ್ಳಿನ ತಂದು ಮನೆಗೆ ಇಟ್ಕೊಂಡವಳೆ, ಮಗನ ಸೊಸೆನ ಬೀದಿಗೆ ಬಿಟ್ಟವಳೆ. ಅಲ್ಲ ನಮಗಂತ ಮನೆ ಐತಲ್ಲ, ನಾವ್ಯಾಕೆ ನಮ್ಮ ಮನೆಗೆ ಹೋಗ್ಬಾರ್ದು? ಯಾಕೆ ನಮ್ಮ ಅಮ್ಮನ ಮನೆಗೆ ಇರಬೇಕು? ನಾವಿಲ್ಲಿರೋದಕ್ಕೆ ತಾನೇ ಅವಳು ಯಾವಾಗಲೂ ಹಂಗೆ ಮಾತಾಡೋದ? ನಮ್ಮ ಮನೆಗೆ ನಾವು ಹೊಟ್ಟೋಗೋಣ. ಏನು ಕೆಲಸ ನಮಗಿಲ್ಲಿ? ಅಮ್ಮ ಚರಣ್ಯ ಹೇಳ್ತಾ ಇರೋದು ಒಂಥರ ಕರೆಕ್ಟಾಗಿ ಆಯ್ತಮ್ಮ. ನಾವ್ಯಾಕೆ ನಮ್ಮ ಮನೆಗೆ ಹೋಗ್ಬಾರ್ದು? ನಮಗೂ ಮನೆ ಐತಲ್ಲ. ನಮ್ಮ ಮನೆಗೆ ನಾವು ಓದ್ತಿರಮ್ಮ. ನಿಮ್ಮ ಮನೆಗೆ ಎಷ್ಟು ದಿನ ಅಂತ ಇರಕತ್ತೈತೆ? ಇವಾಗ ಆಡು ತುಂಬಿ ಹೇಳಕ ಬಿಟ್ಟದೆ. ಇನ್ನೊಂದು 2 ತಿಂಗಳು ಬರ ಅಂತಾನಕ ಇಲ್ಲಿಗೆ ಬರಕಲ್ಲಮ್ಮ. ನೀನು ಅವಳ ಮಾತು ಕೇಳ್ಕೊಂಡು ಏನೋ ಮುಂಚಕ ಬೇಜಾರು ಮಾಕಂಬರ ನೀನು. ಅವಳು ಎಂತವಲ್ಲ, ಅವಳು ಚುಪ್ಪನಾತಿ ಅವಳು. ನೀನು ನಮ್ಮನೆಗೆ ಇಡಕ್ಕಮ್ಮ. ನೀನು ಇದ್ರೇನೆ ನಂಗೆ ನೆಮ್ಮಡಿ. ನಾನು 100 ಮೈಲಿ ಓದ್ತಾ ಇಲ್ಲಲ್ಲಮ್ಮ, ಇಲ್ಲೇ ತಾನೇ ನಮ್ಮ ಮನೆಗೆ ನಾವು ಇರ್ತೀರಮ್ಮ. ಆ ಕಾಪಕ್ಕೆ ನಿನ್ನ ಮೇಲೆ ಜಗಳ ಮಾಡ್ತಾಳೆ ಚರಣ್ಯ. ಯಾಕೆ ಅನ್ಸ್ಕೊಬೇಕು? ನಮ್ಮ ಮನೆಗೆ ನಾವು ಇರ್ತೀರಿ. ನೋಡು ತಾಡೋನ್ಯ, ಯಾರೋ ಏನೋ ಹೇಳಿರಂತ ನೀನು ಮುಂದಕ್ಕೆ ಬೇಜಾರು ಮಾಕಂಬರಮ್ಮ. ನೀನು ನನ್ನ ಜೊತೆಗಿಡೆ ನಂಗೆ ಏನೋ ಒಂಥರ ಕೆತ್ತೆ. ನೀನು ಬಿತ್ತಿದ್ದು ಅತ್ತೀನಿ ನಡೆ ನಂಗೆ ಬೇಡಾಡಮ್ಮ. ಇಲ್ಲಮ್ಮ, ಇಲ್ಲೇ ತಾನೇ ಇರ್ತೀನಮ್ಮ, ಇಲ್ಲೇ ತಾನೇ ಇರ್ತೀನಿ. ನೀನೇನು ಬೇಜಾರು ಮಾಡ್ಕೊಂಬೇಡ. ನನ್ನನ್ನು ಮಾತಾಡ್ಸ್ಬೇಕಂತಂದ್ರೆ ನೀನು ಬಾ, ನಾನು ಬರ್ತಾ ಇರ್ತೀನಿ. ನಮ್ಮ ಮನೆಗೆ ನಾವು ಹೋಗೋದೇ ಬೆಸ್ಟಮ್ಮ. ಅಲ್ಲ ಮಗನ ಸೊಸೆನ ಬೀದಿಗೆ ಬಿಟ್ಬಿಟ್ಟು ಮಗಳನ್ನ ಹಳಿದ್ನ ತಂದು ಮನೆಗೆ ಇಟ್ಕೊಂಡವಳೆ ಇವಳೆಂತ ಅತ್ತೆ? ಇವಳು ಬಾಯ್ ಕಮ್ಮನ್ನಾಕ ಹೇಳಿ ನನ್ನ ಮಗಳು ಮುಂತೆ ಹಾಲು ಮಾರಿಬಿಟ್ಟಳು. ಅಮ್ಮ ಅವಳು ಹೇಳೋದ್ರಾಗ ಏನೂ ತಪ್ಪಿಲ್ಲ ಆಯ್ತಾ? ಅವಳು ಇರೋ ವಿಷಯನೇ ಹೇಳ್ತಾವಳೆ. ನಾವು ನಮ್ಮ ಮನೆಗೆ ಕೂತೀರಿ ಸರಿನಾ? ಅಯ್ಯ ಅವಳ ಮಾತನ್ನ ನೀನು ಮುನಿದು ಕಾಕೊಂಡಿದ್ಯಲ್ಲ, ನಿಂಗೆ ಏನು ಹೇಳೋದು ಹೇಳು. ಇಲ್ಲಮ್ಮ, ನಾನು ನಮ್ಮ ಮನೆಗೆ ನಾನು ಓದ್ತೀನಿ ಆಯ್ತಾ? ಎಂತ ಚತ್ತ ಮಾರಿಲ್ಲಮ್ಮ ಪಾಪಿ ಮುಂದೆ. ನನ್ನ ಮಗು ನನ್ನ ಮನೆಗಿದ್ದ ಇವಳಿಗೇನು ತರ್ತ ಹೇಳಿ ಇವಳಿಕ ಆಯ್ತಲ್ಲ ಅಂದೆ. ಹೋಗ್ಲಿ ಅವಳ ಮನೆಗೆ ಅವಳು ಹೋಗ್ಲಿ. ಹಂಗಾರ ನಮ್ಮ ಅತ್ತೆಗ ನನ್ನ ಮೇಲೆ ನಮ್ಮ ಯಜಮಾನ ಮೇಲೆ ಪ್ರೀತಿ ಬರ್ತದೇನು? ಅವಳಿಗೇನು ಮನೆ ಇಲ್ಲ, ಲಂಕೆ ಇದ್ದಂಗೈತೆ ಮನೆ. ಹೋಗೋಕ್ಕಾಗಲ್ಲ. ಇಲ್ಲೇ ಅಮ್ಮನ ಮನೆಗೆ ಮಟ್ಟಿಗೆ ಕಂಡಿಲ್ಲೇ ಅವಳೆ. ಓಹೋ ಅಮ್ಮಮ್ಮ, ಇನ್ನು ನಾನು ಕೋಟಾದಷ್ಟು ನನ್ನ ಬಹುದಿನದ ಬಯಕೆ ಈಡೇರಿತು
ಫಲ ಸಿಕ್ಕಿತು. ಹಾಲುಂಡು ಹೋಗೋ ನಾಗಪ್ಪ, ಹಾಲು ಕೀರುಂಡು ಹೋಗೋ ನಾಗಪ್ಪ, ಹಾಲುಂಡು ಹೋಗೋ ನಾಗಪ್ಪ, ಹಾಲು ಕೀರುಂಡು ಹೋಗೋ ನಾಗಪ್ಪ. ಕಾರುಣ್ಯ ನನ್ನ ಮಾತು ಕೇಳಮ್ಮ. ನಮ್ಮ ಕಾರುಣ್ಯ ಬಂದ್ಬಿಟ್ಲು. ಒಂದು ಬಟ್ಟೆ ಮುಚ್ಚಿಬಿಡ್ತೀನಿ ತಡಿ. ಏನೋ ನೋಡಿದ್ರೆ ಇನ್ನೇನಿಲ್ಲ ಅಷ್ಟೇ, ದೊಡ್ಡ ಜಗಳನೇ ಮಾಡಕ್ಬಿಡ್ತಾಳೆ. ಏನಾಯ್ತು ಸರಸ್ವತಿ? ನೋಡು ನಗುವ, ನಾನು ಇಲ್ಲಿಡಲ್ಲ, ತಾತಾಡು ಮನೆಗೆ ಓದ್ತೀನಿ ಅಂತ ಇರೋದು. ಯಾಕಮ್ಮ ಕಾರುಣ್ಯ, ಎಷ್ಟು ದಿನ ಅಂತ ಇಲ್ಲಿರಕ್ಕಾಗುತ್ತೆ ಪಾಪ? ನೀನೇ ಹೇಳು ಪಾಪ. ನನ್ನ ಗಂಡನ ಮನೆಗೆ ನಾನು ಹೋಗ್ಲೇಬೇಕು ತಾನೇ? ಕಾರುಣ್ಯ, ನೀನು ಏನೇನು ಯೋಚನೆ ಮಾಡಬೇಡ. ನಿನಗೆ ಎಲ್ಲಿ ಬೇಕು ಹೇಳು, ಮನೆ ತಗೊಡ್ತೀನಿ ನಾನು. ಬೆಂಗಳೂರಾಗ ಬೇಕಾ, ಇಲ್ಲೇ ಬೇಕಾ, ಚಿಕ್ಕಬಳ್ಳಾಪುರದಾಗ ಬೇಕಾ, ಇಲ್ಲ ಡೆಲ್ಲಿನಾಗ ಬೇಕಾ, ಇಲ್ಲ ಅಮೇರಿಕಾನಾಗ ಬೇಕಾ, ಎಲ್ಲಿ ಬೇಕೋ ಹೇಳು, ನಾನು ತಗೊಡ್ತೀನಿ ಮನೆ. ಸರಸ್ವತಿ, ಈ ರಘುನ ಅಷ್ಟು ಕೇವಲವಾಗಿ ಮಾತಾಡಬೇಡ ನೀನು. ಈಗ ನೋಡು ಸರಸ್ವತಿ, ಈ ರಘುನ ನೀನು ಅಷ್ಟು ಕೇವಲವಾಗಿ ಮಾತಾಡಬೇಡ. ಇಷ್ಟು ದಿವಸದಿಂದ ಶಾನ್ ಬೊಗ್ರು ಅಳಿನು ರಘು ಅಂತ ಹೇಳ್ತಾ ಇದ್ರು, ಆಯ್ತಾ? ಇನ್ಮೇಲೆ ರಘು ಅವ್ರ ಮಾವನು ಶಾನ್ ಬೊಗ್ರು ಅಂತ ಹೇಳ್ಬೇಕು ಅಂತ ಹೆಸರು ಸಂಪಾದನೆ ಮಾಡ್ತೀನಿ ನಾನು. ಯಾವೋ ಉತ್ತು ಮುಂದೆ ಮಾತಾಡ ಇವೊಂದು ತಲೆನೋವಂತ. ಕುಂತಿಡ ಒಂದೇಣ, ನಿಂತಿಡ ಒಂದೇಣ. ಆತು ಬಿಡ ಆತು. ಕಾರುಣ್ಯ ಬಮ್ಮ ಇಲ್ಲಿ. ಏನ್ ಪಪ್ಪ? ಕಾರುಣ್ಯ, ನಿಮ್ಮ ಪಪ್ಪ ಇನ್ಮೇಲೆ ನಾ ಸಾಮಾನ್ಯ ಮನುಷ್ಯನಲ್ಲ. ತಾಮಾನ ಮನುಷ್ಯನಲ್ಲ. ತಾಮಾನ ಮನುಷ್ಯನಲ್ಲ ಅಂದ್ರೆ ಏನು? ತಾಮಾನ ಮನುಷ್ಯನಲ್ಲ ಅಂದ್ರೆ ಏನು? ಏಯ್ ಸಾಮಾನ್ಯ. ತಾಮಾನು. ಏಯ್ ನೀ ಮಾತಾಡ್ಬೇಡ, ಸುಮ್ಮನೆ. ಹೇಳಪ್ಪ, ತಾಮಾನು ಮನುಷ್ಯನಲ್ಲ. ಅದೇನೋ ಹೇಳಿ ಪಪ್ಪ. ನಾನಿವಾಗ ಕೋಟ್ಯಾಧೀಶ್ವರನು. ಓ ಊಡ ಎತ್ತು ಕೊಟ್ಟಿಯವೆ. ನೋಡು ಸರಸ್ವತಿ, ನಿಂಗೇನು ಗೊತ್ತಾಗಲ್ಲ, ಸುಮ್ಮನೆ ಇರಬೇಕು ನೀನು. ನೋಡಮ್ಮ ಕಾರುಣ್ಯ, ಇವಾಗ ಹೋಗು ನೀನು, ಸ್ವಲ್ಪ ದಿವಸ ಅವ್ರ ಮನೆಗಿರುವ. ಯಾಕಂತಂದರೆ ಇವರು ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾವ್ರೆ, ಕೈಲಾಶ್ನು ಅವ್ನು ಹೆಂಡತಿ ಇಬ್ರು. ಸುಮ್ಮನೆ ಅವ್ರ ಕೈಲೇ ನೀನು ಅನ್ಸ್ಕೊಳೋದು ಬೇಕಾಗಿಲ್ಲ, ಆಯಿತಾ? ಆಮೇಲೆ ನಿನಗೆ ಮನೆ ಎಲ್ಲಿ ಬೇಕು ಅಂತ ಹೇಳು, ನಾನು ಮನೆ ತಗೊಡ್ತೀನಿ. ಬೆಂಗಳೂರಾಗ ಬೇಕಾ, ಎಲ್ಲಿ ಬೇಕಂತೇಳು, ನಾನು ತಗೊಡ್ತೀನಿ. ಬೆಂಗಳೂರಲ್ಲಿ ಇದೆಯಲ್ಲ ಪಾಪ ಆಲ್ರೆಡಿ. ಅದು ನಿಮ್ಮ ಅತ್ತೆ ಮನೆದು, ನಾನು ತಂದೆ ಮನೆ ಕಡೆ ಕೊಡ್ತಾ ಇರೋದು ನಿಂಗೆ, ಆಯ್ತಾ? ಸರಿ ಪಾಪ, ಆಯ್ತು. ಓ ಹಂಗಾರೆ ನೀನು ತಾಮಾನಿ ಇಲ್ದೋನಾ? ಅಮ್ಮ ತಾಯಿ, ನಿನ್ನ ಬಾಯಾಗ ಮುಚ್ಕೊಂಡ್ಬಿಟ್ರೆ ನೆನ್ಕೊಂತೀನಿ ನೆಮ್ಮದಿ. ನೀನು ತಾನೇ ಹೇಳಿರೋದು ಇಷ್ಟು ದಿನ ನಾನು ಇವಾಗ ನಾನು ತಾಮಾನಿ ಇಲ್ದೋನು ಅಂತ. ಸರಿಕೆ, ನಾನು ಅರ್ಜೆಂಟಾಗೆ ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬಿಟ್ಟು ಬರ್ಬೇಕು, ಕೆಲಸ ಅದೇ. ಎಂತತ್ತ? ಬಂಗಾರ ಅಂಗಡಿಗೆ ಹೋಗ್ಬೇಕು. ಎಂತತ್ತ ಬತ್ತಿಯ ಬಂಗಾರ ಅಂಗಡಿಗ? ನಂಗೆ ಏನಂತ ತಂಬ? ನಂಗೆ ಅರ್ಜೆಂಟಾಗಿ ಕೆಲಸ ಇದೆ, ನಾನು ಹೋಗ್ಬೇಕು. ಹೋಯ್ತು ಬಾಗು ಉತ್ತಾಡು. ಇವಾಗ ಬೇಡ ಹೇಳಿದ್ಯಾ ತಾಮಾನಿ ಇಲ್ದೋನು ಅಂತ. ಹೋಗಿ ನಿಮ್ಗೆ ಕೇಳ್ತೀನಲ್ಲ, ನನಗೆ ಬುದ್ಧಿ ಇಲ್ಲ. ತಡಿ ಆತು, ಹೋಯ್ತು ಬಾಗು. ನೋಡು, ಇಷ್ಟು ದಿವಸದಿಂದ ಶಾನು ಬೋಗರ ಅಳಿನು ರಘು ಅಂತ ಇದ್ರು, ಇನ್ನು ಮೇಲೆ ರಘು ಅವರ ಮಾವನು ಶಾನ್ ಬೋಗ್ರು ಅಂತ ಹೇಳ್ಬೇಕು ಅಂತ ಕೆಲಸ ಮಾಡ್ತೀನಿ ನಾನು. ನೋಡ್ತಾ ಇದ್ರು ಎಷ್ಟು ಶ್ರೀಮಂತರ ಅಂತೀನಿ ಅಂತ. ಅಂದೆ ಉತ್ತಾಡು. ತಡಿ ಓಡಪ್ಪ. ಬಂಗಾರ ಜಾತಿನ ತತಂಬ. ಏಯ್, ಇವತ್ತು ಒಳ್ಳೆ ಡೀಲ್ ಕೊಡ್ತಾ ಇದ್ದೀನಿ, ಡೀಲ್ಗೆ ಒಳ್ಳೇದಾಗ್ಲಿ ಅಂತೇಳು. ಒಳ್ಳೇದಾಗಲಿ. ಇನ್ಮೇಲೆ ನೀನು ಸಾಮಾನು ಇಲ್ದೋರು. ಒಳ್ಳೇದಾಗಲಿ. ಡೀಲು ನೋಡ್ತಾ ಇರು ಸರಸ್ವತಿ, ಎಂತ ಡೀಲ್ ಮಾಡ್ಕೊಂಬರ್ತೀನಿ. ಒಳ್ಳೇದಾಗಲಿ. ಅಪ್ಪ, ನನ್ನ ಮಗು ಮನೆ ಬಿಟ್ಟು ಓದ್ತೀನಿ ಅಂತ ಹೇಳ್ತಾವಳೆ. ಮನೆಗಂತ ನಕ್ಕಚ್ಚಾಕ್ಬಿಟ್ಟು ಬರ್ತೀನಿ ಸರಿ. ಲಮ ಲಮ ಲಮ, ಏನೇ ಬಾರಿ ಒಳಕ? ಏನಿ ಬಾಳ ಇಲ್ಲಿ? ಇದೇನೆ ಬ್ಯಾಗ್ ಇಸ್ಕೊಂಡ್ ಬಂದಿದ್ಯಾ? ಲಮ, ಯಾಕೆ, ಏನೈತೆ? ಏನೇನೆ ಅವನು ಹೊಟ್ಟೆ ಉದ್ದಾಗ ಹೇಳಮ್ಮ, ಅವ್ನು ಸವಾಸ ಬೇಡ ಅಂತ ಬಡ್ಕೊಂಡ್ರು ನೀನು ನನ್ನ ಮಾತು ಕೇಳ್ತೀಯೇನೆ ಸರಸ್ವತಿ? ನನ್ನ ಮಾತು ಕೇಳ್ತೀಯಾ? ಬೇಡ ಅಂತ ಮನೆಯಿಂದ ಆಚ್ಕಾಕಿದ್ದವನ್ನ ಕರ್ಕೊಂಬಂದು ಮನೆಗೆ ಇಕ್ಕೊಂಡಿದ್ಯಾ? ಏನು ಹೇಳಿ ನಾನು ನೀನು ಕೇಳು. ಯಾವುದೋ ಹಣೆ ಬರ, ಹೋಗಮ್ಮ. ಅಯ್ಯೋ ಲಮ್ಮ, ನನ್ನ ಗಂಡ ಅಲ್ಲೇ. ಮತ್ತೆ ಇನ್ನೇನು ನೀನು ಹೇಳ್ತಾ ಇರೋದು? ಅಮ್ಮ, ಎಲ್ಲರೂ ಮಗನ ಜೊತೆ ನಮ್ಮ ಮನೆಯಿಂದ ಆಟ ಆಡ್ತಿತ್ತು. ಮಗಳನ್ನ ಅಲ್ಲಿ ನಮ್ಮ ಮನೆ ಇಕ್ಕೊಂಡಿದ್ಯಾ ಅಂತಾಳಲ್ಲಮ್ಮ. ಅದಕ್ಕೆ ನನ್ನ ಮಗಳನ್ನ ನಿಮ್ಮ ಮನೆಗೆ ಬಿಟ್ಟಿದ್ದು ಓಡ್ತಾ ಇದ್ದೀನಿ. ಸಾವಿತ್ರಿ ಆಗ್ತಿದೆ. ಅಯ್ಯೋ, ಇನ್ನು ಯಾವತ್ತಿದ್ರು ಅವಳು ನಮ್ಮ ಮನೆಗೆ ಬರಬೇಕು? ಏನೋ ಅಮ್ಮನ ಮನೆಗೆ ಅವಳೆ ಬಿಡು ಆಸೆ ಬಿದ್ದು ಅಂತ ನಾವು ಸುಮ್ಮನೆ ಆದ್ರೆ, ನಾನು ಎಷ್ಟೋ ಸತಿ ಕೇಳೋಣ ಅನ್ಕೊಂಡಿದ್ನಿ, ಎಷ್ಟು ದಿನ ಅಂತಿಕ್ಕಂತೀಯ ನಿಮ್ಮ ಮನೆಗ ಅಂತ. ನೀನು ಬೇಜಾರು ಮಾಡ್ಕೊಂತೀಯ ಅಂತ ನಾನು ಸುಮ್ಮನೆ ಆಗೋದೆ. ಏನು ಸರಸ್ವತಿ? ಸಾವಿತ್ರಿ ಆಗ್ತಿದೆ. ನಿನ್ ಜೊತೆ ನಾನು ನಿಮ್ಗೆ ಒಪ್ಪುತ್ತಾ ಇದ್ದೀನಮ್ಮ. ಓ, ಇವಾಗ ಮನ್ಸು ಬಂತೇನಮ್ಮ ಮಗಳನ್ನ ಕಳ್ಸಕ್ಕ? ಎಷ್ಟು ದಿನ ಅಂತ ನಿಮ್ಮ ಮನೆಗೆ ಇಕ್ಕಂತೀಯ? ಅವಳ ಜಾಗಕ್ಕೆ ಅವಳು ಬರಬೇಕು, ಇವತ್ತಲ್ಲ ನಾಳೆ. ಅಳ್ತಾ ಇರೋದು ಯಾಕೆ? ಅಳ್ತಾ ಇರೋದು ಯಾಕ? ಹೋಗಮ್ಮ ಒಳಕ, ಬ್ಯಾಗೆಲ್ಲ ಎತ್ಕೊಂಡ. ಕರುಣ್ಯ ಬಮ್ಮ. ಕರುಣ್ಯ ಅಮ್ಮ, ಅಳ್ಬೇಡ, ಸುಮ್ಮನೆ ಇರು. ನನಗೆ ಎಲ್ಲಿ ಓದ್ತೀನಿ, ಇಲ್ಲೇ ಇರ್ತೀನಿ ತಾನೆ. ಒಂದು 20 ಹೆಜ್ಜೆ ಇಕ್ಕಿದ್ರೆ ಮನೆ, ಅದಕ್ಕೆಲ್ಲ ಅಳ್ತೀಯಲ್ಲ ನೀನು. ಅಳ್ಬೇಡ, ಸುಮ್ಮನೆ ಇರುವ. ಹುಟ್ಟಿದಾಗಿಂದ ಯಾವತ್ತೂ ನಿನ್ನ ನೋವನ್ನು ನಾಟಡಿ ಬಿಟ್ಟೇ ಇಲ್ಲ.
ಆಚಾಗಿದ್ದಾಗ ಏನೋ ಇತ್ತಾನೆ. ಇವಾಗ ಈ ನಡುವೆ ನಿನ್ನ ಬಿಟ್ಟಿ ತೀರಕ ನಂಗೆ ಮನೆತೆ ಬರ್ತಾ ಇಲ್ಲಮ್ಮ. ಏನು ಜನಗಳಮ್ಮ, ನಮ್ಮನೆಗೆ ನಾವಿದ್ರು ನಮ್ಮನ್ನ ಬೀಡಿಗೆ ಎಳಿತಾರೆ ಜನ. ಎಂತ ಜನಲ್ ನೋಡು, ಅವಳು ಮಾತಲ್ಲಿ ಸುತ್ತಂದು ನೀನು ಇಲ್ಲಿಗೆ ಬಂದಿದ್ದೀಯ ನೋಡು. ಅಳ್ಬೇಡ ಸುಮ್ಮನೆರಮ್ಮ, ನಾನು ಎಲ್ಲೂ ಹೋಗಲ್ಲ, ಸುಮ್ಮನೆರು. ನೀನು ನನಗೆ ಮಗು ಇದ್ದಂಗೆ, ನೀನು ಹಂಗೆಲ್ಲ ಅಳ್ಬಾರ್ದು ಆಯ್ತಾ? ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಹಾಂ, ಬಾ ಒಳಕ್ಕೆ ಹೋಗೋಣ. ನಾನು ಸರಿ, ಮಾತಾಡು ನಿಮ್ಮ ಅಮ್ಮನ ಹತ್ರ. ಅಮ್ಮ, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕಲೆ. ನೋಡ್ಕೊಂತೀನಿ ಬಿಡೇ. ತಡೋದಿ ಆಗ್ತಿದೆ, ಏನಾನ ಅಂಬುತ್ತಲ್ಲ ಅಂತ ನಾನು ಕತ್ತಿದ್ದಳು. ತಾವಿತ್ರಿ ಆಗ್ತಿದೆ ನಂಗೆ ಎಂದಿದ್ದಿಲ್ಲ. ತಡೋದಿ ಆಗ್ತಿದೆ, ಏನಾನ ಅಂಬುತ್ತಲೇನೋ ಅಂತ ದಿದ್ದಿಲ್ಲಮ್ಮ. ಅದಕ್ಕೆ ತೆತ್ತಿಲ್ಲಮ್ಮ ಇತ್ತು ದಿನ ನಾನು. ಎಲ್ಲ ನೋಡ್ಸಿನಿ, ಅವಳು ಬರಬೇಕಾಗಿತ್ತು. ಅವಳು ಗಂಡ ಮನೆಗೆ ಅವಳು ಇರ್ಲಿ, ಅಲ್ಲೇನು ಕೆಲಸ? ಎತ್ತೋದ್ನು ನಿನ್ನ ಗಂಡು ದೇವಸ್ಥಾನದಾಗೆ ಇದ್ನಾ? ದೇವಸ್ಥಾನಗೆ ಇನ್ನು ಏನೋ ದಿಲ್ಲು ಮಾಡ್ಕೊಂಬಳಕ ಹೋಗೋಣ ಸಾಮಾನು ಇಲ್ದೋಣ. ಏನೇ ದಿಲ್ಲು ಏನ್ ದಿಲ್ಲೆ? ಇತ್ತು ದಿನ ತಾನ ಹೋಗೋಳು ಅಲ್ಲಿನ ನಗು ಅಂತ ಹೇಳು. ಇನ್ನು ಮೇಲಕ ನಗುವಾಡು ಮಾಮೂನು ತಾನ ಹೋಗೋಳು ಅಂತೇಳೆ. ತಾಮ ಇನ್ನು ಮೇಲೆ ಸಾಮಾನು ಇಲ್ದೋಣ ಅವನು. ಅಯ್ಯೋ ಭಗವಂತ, ಅವನ್ಗ ನಿನ್ಗ ಇಬ್ಬರಿಗೂ ಸರೋಗದೆ ಸರಸ್ವತಿ. ಅವನ್ನ ನೀನು ಬಿಡಲ್ಲ, ನಿನ್ನ ಅವನು ಬಿಡಲ್ಲ. ಅವನ್ಗ ನೀನು ಬಿಟ್ಟರೆ ಗತಿ ಇಲ್ಲ. ಯಾರು ಚೀಟಿ ಸಿಮಿಡಿ ಹಾಕಲ್ಲ, ಅದಕ್ಕೆ ಅವ್ನು ನಿನ್ನ ಹತ್ರ ಬಿತ್ತಿರೋದು. ತಮ್ಮ ಎನ್ನೋರ್ಕ ಗನ್ನೋರು ಗನ್ನೋರ್ಕ ಎನ್ನೋರು ಅಲ್ಲೇನೆ. ಎಂತ ಮಾತೆ ಬುತ್ತೆ, ನಂಗನ್ನು ನಾನು ಬಿತ್ತೋಡ ತಾತದೇನೆ. ಬಿಡ್ದೀರಾ? ತಲೆ ಮೇಲೆ ಇಕ್ಕೋ. ತಲೆ ಮೇಲೆ ಇತ್ತು ತಾಳೆ ತೂತ. ನೀನು ಹೊಟ್ಟೆ ಉದ್ದೋಗ ಹೇಳಮ್ಮ, ನಕ್ಕ ತಲೆನೂ ಹೋವೇ ಸರಸ್ವತಿ ನಿಂದು. ನಡಿ ಒಳಕ, ಅವ್ರ ಶೋಭನ್ಗೆಲ್ಲ ರೆಡಿ ಮಾಡ್ತಾವ್ರು. ನಡಿ, ಅದೇನು ರೆಡಿ ಮಾಡಿ ನಡಿ. ಅವಳು ತೋಬ ನಮ್ಮ ಬಂದಾಳ, ನಾನೇ ನಮ್ಮಲ್ಲೇ ಯಾಸ್ಕ ಮೇಲೆ ಹೂಗ್ಲು ಹಾಕೋದು ಎಲ್ಲ ಮಾಡಿ ನಡಿಗೆ. ಆಡೆ ಮೇಲೆ ಹೂವ ಅಣ್ಣ, ಆಚಿ ನೀರು. ಇವಳು ಹೊಟ್ಟುದಾಗ ಹೋಗು, ಇವಳ ಹತ್ರ ಹೇಗೋದು ಬಂದದೇನಕ್ಕ. ಅಜ್ಜಯ್ ಅಜ್ಜಯ್, ಏನಾಯ್ತಾ? ಯಾಕೆ ಹಿಂಗ್ ಓಡಾಡ್ತಾ ಇದೆಯಾ? ತಿಪ್ಪಕ ಮನೆಕ ಅಯ್ಯಯ್ಯ, ಅಮೇರಿಕಕ್ಕೆ ಹೋಗ್ತಾಳಂತ. ಅಮೇರಿಕಕ್ಕೆ ಹೆಣ್ಣು ಗಂಟೆ ತಗ. ಶಿವಪೂಜೆ ಕಳ್ಳು ಬಿಟ್ಟಂಗೆ ಅವರಿಬ್ರು ಓದ್ತಾವ್ರೆ. ಅವರಿಬ್ರು ಮತ್ತೆ ಇವಳು ಓದ್ತಾಳಂತೆ, ನಾನು ದಲಿಕ್ಲಂತ. ಹೋಗು, ತಿಪ್ಕ ಮನ್ಕ ಓಡಾಡ್ಕೊಂಡೆ ಇರು. ಅವ್ರು ಹೋಗ್ಬಿಟ್ಟು ಬರಲಿ. ಗಾನ್ವಿ, ನಾನು ಹೇಳಿದ್ದು ಚೆನ್ನಾಗಿ ಜ್ಞಾಪಕ ಐತೆ ತಾನೆ ನಿಮಗೆ? ನಾನು ಇಲ್ಲಿಗೆ ಬಂದಿದ್ದು ಅವ್ರ ಹತ್ರ ಯಾವುದೇ ಕಾರಣಕ್ಕೂ ಹೇಳ್ಬಾರ್ದು ಆಯಿತಾ? ಆಮೇಲೆ ಅವ್ರಿಗೆ ರೆಸ್ಟ್ ಕೊಡ್ಬೇಕು. ಇನ್ಮೇಲೆ ಎಲ್ಲ ಆಫೀಸ್ ಜವಾಬ್ದಾರಿ ನಾನೇ ತೊಗೊತೀನಿ. ಎಲ್ಲನೂ ನಾನು ಒಬ್ಬಳೇ ಮೇಂಟೈನ್ ಮಾಡ್ತೀನಿ ಆಯಿತಾ? ಪೂನಮ್ಮ, ಇವಾಗ ನಾವು ತಿನ್ನೋ ಫುಡ್ಗಳಿಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಬರ್ತೈತೆ. ಅವ್ರಿಗೆ ಒಂದು ಸ್ವಲ್ಪ ಫ್ರೀ ಕೊಡಮ್ಮ. ಎಲ್ಲ ಜವಾಬ್ದಾರಿ ನೀನೇ ತಗೋ. ವರ್ಕ್ ಆಗ್ಬೋದು, ಇಲ್ಲಾಗ್ಬೋದು. ನೀನು ಇಷ್ಟು ದಿವಸದಿಂದ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದೆ, ಅಲ್ಲಿ ಇಲ್ಲಿ ಓಡಾಡಿ ಫ್ರೆಂಡ್ಸ್ ಜೊತೆ ಸುತ್ತಾಡಿ. ಇನ್ಮೇಲೆ ಆ ಥರ ಆಗಬಾರ್ದು. ಎಲ್ಲ ಜವಾಬ್ದಾರಿ ನೀನೇ ತೊಗೊಬೇಕು. ಅವ್ರು ಹೇಳ್ತಾರೆ ನಿಂಗೆ ಯಾಕೆ ಆರಾಮಾಗಿರು ಅಂತ. ಅವರು ನೀನು ಇರೋಷ್ಟು ದಿವಸನೂ ನಿನ್ನ ಜೊತೆ ಖುಷಿಯಾಗಿರಬೇಕು ತಾನೇ? ಹೌದು, ನಾನು ಇರೋಷ್ಟು ದಿವಸನೂ ಮಮ್ಮಿ ಡ್ಯಾಡಿ ನನ್ನ ಜೊತೆ ಇರಬೇಕು. ಅದಕ್ಕೆ ಅಮ್ಮ ನೀನು ಹೇಳು, ನಾನು ಇನ್ಮೇಲೆ ಎಲ್ಲ ಆಫೀಸ್ ಜವಾಬ್ದಾರಿ ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ನೀನು ಹೇಳು. ಅವ್ರು ಕೊಡಲ್ಲ ಅಂತಾರೆ, ಆದರೂ ನೀನು ಬಿಡಬೇಡ. ತಂದೆ ತಾಯಿ ಮೇಲೆ ಪ್ರೀತಿ ಇದ್ದರೆ ನಿನಗೆ ನೀನು ಜವಾಬ್ದಾರಿ ಎಲ್ಲ ತಗೊಬೇಕು. ಇಲ್ಲ ತಾತ, ಅವ್ರು ಕೊಡಲ್ಲ ಅಂದರೂ ನಾನು ಬಿಡಲ್ಲ. ಜಗಳ ಮಾಡಿ ಆದರೂ ಎಲ್ಲ ಬಿಸ್ನೆಸ್ ನಾನೇ ನೋಡ್ಕೊತೀನಿ ಆಯಿತಾ? ನಿಮ್ಮ ಹೆಸರು ಹೇಳೇ ಇಲ್ಲ ನನಗೆ. ನನ್ನ ಹೆಸರಾ ಪಾರಿಜಾತ. ಪಾರಿಜಾತ ನೈಸ್ ನೇಮ್, ಫ್ಲವರ್ ನೇಮು. ಹೌದು, ನಾನು ನಿಮ್ಮನ್ನ ಪಾರು ಅಂತ ಪ್ರೀತಿಯಿಂದ ಕರೀಲ? ಆಯ್ತು, ಹಂಗೆ ಮಾಡು. ನಿಂಗೆ ಹೆಂಗೆ ಇಷ್ಟನೋ ಹಂಗೆ ಮಾಡು. ಪಾರು ಪಾರು. ಆಮೇಲೆ ನಾನು ನಿಮ್ಮ ಜೊತೆ ಒಂದು ವಿಷಯ ಹೇಳ್ಬೇಕಂತ ಅನ್ಕೊಂಡೆ, ಮರ್ತೇ ಹೋಗ್ಬಿಟ್ಟೆ. ಯಾಕೋ ಈ ವಿಷಯ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತಿದ್ಯಮ್ಮ. ನನಗೆ ಹೇಳಮ್ಮ. ನಾನು ಒಬ್ಬ ಹುಡುಗನ್ನ ಲವ್ ಮಾಡ್ತಾ ಇದ್ದೀನಿ. ಯಾಕೆ? ಏನು ಕೆಲಸ ಮಾಡ್ತಾನೆ ಹುಡುಗ ಸಬ್ ಇನ್ಸ್ಪೆಕ್ಟ್ರು. ಆಮೇಲೆ ಅವರು ಶಾನ್ಗೊಬ್ರು. ಅವ್ರ ಮನೆಯಲ್ಲಿ ಎಷ್ಟೊಂದು ಜನ ಇದ್ದಾರೆ ಗೊತ್ತಾ? ಅವ್ರದ್ದು ದೊಡ್ಡ ಫ್ಯಾಮಿಲಿ, ತುಂಬ ಒಳ್ಳೆಯವರು. ನೀವು ಅಂತಂದರೆ ಆದಿಶಂಕರ ಅವ್ರನ್ನ, ತಾತನ್ನ, ಅವ್ರ ಅಣ್ಣನ್ನ ಕರೆಸ್ತೀನಿ. ಬೇಕಂದ್ರೆ ನೀವೇ ಅವ್ರ ಹತ್ರ ಮಾತಾಡಿ. ಹಂಗೆ ಮಾಡಮ್ಮ, ಒಂದು ದಿವಸ ಕರ್ಸ್ಬಿಡು. ಅಮ್ಮ ಹ್ಞೂ ಅಂತ ಹೇಳಮ್ಮ, ನಾನು ಕರೆಸ್ತೀನಿ ಅವ್ರನ್ನ. ನಿನಗೆ ಯಾಕಮ್ಮ, ನಿನ್ನ ಮನಸ್ಸಿಗೆ ಯಾಕೆ ಬೇಜಾರು ಮಾಡಬೇಕು? ಸರಿ, ಖರ್ಚು ನೋಡ್ತೀನಿ, ನಾನು ಮಾತಾಡ್ತೀನಿ ಅವ್ರ ಹತ್ರ ಆಯಿತಾ? ಓ, ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಕರೆಸ್ತೀನಿ ಆದಿಶಂಕರನ ಮತ್ತು ಅವ್ರ ತಾತನ್ನ. ಆದಿಶಂಕರ ಬೇಡ, ಅವ್ರ ತಾತನ್ನ ಅವ್ರ ಅಣ್ಣನ್ನ ಇಬ್ಬರನ್ನೂ ಇಲ್ಲಿಗೆ ಕರೆಸ್ಲಾ? ಸರಿನಮ್ಮ, ಸರಿ, ಇಲ್ಲಿಗೆ ಕರೆಸು, ಅಲ್ಲಿಗೇನು ಬೇಡ ಆಯಿತಾ? ಸರಿನಮ್ಮ, ಆಯಿತು. ಇವಾಗ ನೀನು ಫಸ್ಟ್ ಹೋಗಿದ ತಕ್ಷಣ ಅವರು ನಿಮ್ಮ ಮಮ್ಮಿ ಡ್ಯಾಡಿ ಮನೆಯಲ್ಲಿದ್ದರೆ ಎಲ್ಲ ಜವಾಬ್ದಾರಿ, ಪ್ರತಿಯೊಂದು ಫೈಲ್ ಆಗಲಿ, ಒಂದು ಕೀ ಆಗಲಿ, ಎಲ್ಲ ನೀನೇ ಈಸ್ಕೊಂಡು ಇಟ್ಕೊಬೇಕು ಆಯಿತಾ? ಫಸ್ಟ್ ಇವಾಗ ಹೋಗಿದ ತಕ್ಷಣ ಅದೇ ಕೆಲಸನೇ ಮಾಡೋದು ನಾನು. ನಮ್ಮ ಮಮ್ಮಿ ಡ್ಯಾಡಿ ಮೇಲೆ ನಿಮಗೆಲ್ಲ ಎಷ್ಟೊಂದು ಪ್ರೀತಿ. ಅವ್ರು ಚೆನ್ನಾಗಿದ್ರಲ್ಲೇನಮ್ಮ ನಾವು ಚೆನ್ನಾಗಿರೋದು.
ಅವ್ರು ನಮಗೆ ಅನ್ನ ಕೊಡೋ ದಣಿನಮ್ಮ, ಅವ್ರು ಚೆನ್ನಾಗಿರಬೇಕು. ಪಾಪ ನಾನು ನೋಡ್ತೀನಲ್ಲ, ಇಲ್ಲಿಗೆ ಬರ್ತಾರಲ್ಲ ಸುಸ್ತಾಗಿ ಕೂತ್ಕೊಂಡ್ಬಿಡ್ತಾರೆ ಇಬ್ರು. ಆವಾಗಂತೂ ನಂಗೆ ಹೊಟ್ಟೆನೇ ಉರಿದೋಗ್ಬಿಡ್ತೈತಮ್ಮ ಅವ್ರನ್ನ ನೋಡಿದ್ರೆ. ಅಯ್ಯೋ, ಹೆಣ್ಣು ಮಗು ಬದಲು ಗಂಡು ಮಗು ನಾನು ಇದ್ದಿದ್ರೆ ಎಲ್ಲ ಜವಾಬ್ದಾರಿ ತಗೊಂತಾ ಇತ್ತಲ್ಲ. ಈ ವಯಸ್ಸೊಳಗೆ ಇವ್ರಿಗೆ ಯಾಕೆ ಈ ಕಷ್ಟ ಅಂತ ಅಂದ್ಕೊಂಡಿದ್ದೆ ನಾನು ಎಷ್ಟೋ ಸರಿ. ಏನು ತಾತ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ ನೀವು? ಏನು ಅಲ್ಲಿ ಗಂಡು ಮಕ್ಳಿಗೆ ಒಬ್ರಿಗೆ ಜವಾಬ್ದಾರಿ ಇರೋದು, ನಾವು ಹೆಣ್ಮಕ್ಳಿಗೇನು ಜವಾಬ್ದಾರಿ ಇಲ್ವಾ? ಇದಪ್ಪ ಮಾತಂದ್ರೆ, ಇದು ಮಾತಂದ್ರೆ ಇದನ್ನ ನಡೆಸ್ಕೊಡ್ಬೇಕು, ಬಾಯಲ್ಲಿ ಹೇಳೋದಲ್ಲ. ಕೆಲಸ ಆಗಬೇಕಲ್ಲೇ, ಎಲ್ಲ ಜವಾಬ್ದಾರಿ ಈಸ್ಕೊಬೇಕು. ನೋಡ್ತಾ ಇರಿ ಹೆಂಗೆ ಕೆಲಸ ಮಾಡ್ತೀನಿ ಅಂತ. ಈ ಕಿವಿಯಲ್ಲಿ ಕೇಳಿ ಆ ಕಿವಿಯಲ್ಲಿ ಬಿಟ್ಬಿಡ್ತೀಯೋ ಏನೋ, ಯಾರು ಗೊತ್ತು? ಇಲ್ಲಮ್ಮ, ಖಂಡಿತ ಇಲ್ಲ, ಖಂಡಿತ ಇಲ್ಲ. ಸರಿ, ನಾನು ಬರ್ತೀನಮ್ಮ, ಮತ್ತೆ ಬರ್ತೀನಿ ನಾನು. ಇಲ್ಲ, ಫೋನ್ ಮಾಡ್ತೀನಿ ಆದಿಶಂಕರ ಅವ್ರ ತಾತನೂ ಅವ್ರ ಅಣ್ಣ ಬಂದಾಗ. ಫೋನ್ ಮಾಡೋದಕ್ಕಿಂತ ದಿವ್ಸಕ್ಕೆ ಒಂದ್ಸತಿ ಬಂದು ಹೋದ್ರೆ ಅಷ್ಟೇ ಸಾಕಮ್ಮ ನಮ್ಗ. ಸರಿ ತಾತ. ಬಾಮ್ಮ, ಗೇಟ್ ತೆಗಿತೀನಿ ಹೋಗಿ ಅಂತೆ, ಕಾರ್ ಆಚೆಗೆ ತಗೊಂಡಿ ಅಂತೆ. ಅಮ್ಮ ಹೋಗಿ ಬರಲ್ಲ ನಾನು. ಹೋಗ್ಬಿಟ್ಟು ಬಾ ಮಗಳೇ. ಆ ಭಗವಂತ ನಿಂಗೆ ಒಳ್ಳೇದು ಮಾಡಲಿ. ಗಾನ್ವಿ, ಒಳ್ಳೇದಾಗಲಿ ಮಗಳೇ. ಆ ಕೃಷ್ಣ ಪರಮಾತ್ಮನ ನಿಂಗೆ ಒಳ್ಳೇದು ಮಾಡ್ತಾನಮ್ಮ. ಸರಿನಮ್ಮ, ಆಯಿತು. ನನ್ನ ಮಗಳ ಮಗ ನೋಡಿದೆ ಎಲ್ಲಿ ಸತ್ತೋಗ್ತೀನೋ ಅಂತ ಅನ್ಕೊಂಡಿದ್ದೆ. ಅಮ್ಮ, ನನ್ನ ಜೀವನ ಸಾರ್ಥಕ ಆಯಿತು. ಮುಂದುವರಿಯುವುದು